ಹಾಯ್ ಎಲ್ಲ ಸ್ನೇಹಿತರೆ. ಸೊ ಎಲ್ಲರಿಗೂ ಶಿವ್ BMS ಕ್ರಿಯೇಷನ್ ಚಾನೆಲ್ಗೆ ಸುಸ್ವಾಗತ. ಹೌದು, ಯೂಟ್ಯೂಬರ್ಸ್ ಗಳು ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ. ಸೊ ಏನಕ್ಕಪ್ಪ ಬ್ಯುಸಿ ಆಗಿರ್ತಾರೆ ಅಂದ್ರೆ, ಹೌದು, ಅವರ ಕೆಲಸ ಕಾರ್ಯಗಳನ್ನ ಮುಗಿಸಿ ಅವ್ರಿಗೆ ಸಿಕ್ಕ ಸಮಯದಲ್ಲಿ ಸೊ ಯೂಟ್ಯೂಬ್ ವಿಡಿಯೋನ ಮಾಡ್ತಾರೆ. ಸೊ ಈ ಯೂಟ್ಯೂಬ್ ವಿಡಿಯೋ ಮಾಡಕಾರ ಅವ್ರಿಗೆ ಯಾವಾಗ್ಲೂ ಏನ್ ತೊಂದ್ರೆಪ್ಪ ಅಂದ್ರೆ, ಒಂದು ಟೈಟಲ್ ಹಾಕ್ಬೇಕು, ಇನ್ನೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಅವರು ಅದನ್ನೆಲ್ಲ ಟೈಪ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಈ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಇದ್ರಲ್ಲಿ ಸೊ ಕೆಲವ್ರಿಗೆ ಏನಾಗುತ್ತೆ, ಇದೇ ಒಂಥರ ಕಿರಿಕಿರಿ ಆಗುತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಅವರು ವಿಡಿಯೋನೇ ಮಾಡಕ್ ಹೋಗಲ್ಲ ಕೆಲವ್ರು ಜನಗಳು. ಸೊ ಆ ಕೆಲವ್ರು ಜನಗಳಿಗೆ ನಾನು ಈ ವಿಡಿಯೋನ ಏನಪ್ಪ ಮಾಡ್ತಾ ಇದೀನಿ ಅಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಒಂದ್ಸರಿ ಹಾಕಿಟ್ಟ ಅಂದ್ರೆ ನಿಮ್ಮ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸೊ ಅದೇ ಏನಿರುತ್ತೋ ಡಿಸ್ಕ್ರಿಪ್ಷನ್ ಲಿಸ್ಟ್ ಸೊ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ನೀವು ಜಸ್ಟ್ ಒಂದು ಫಾರ್ಮೆಟ್ ಮಾಡ್ಬಿಟ್ಟು ನೀವು ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಸೇವ್ ಮಾಡಿಟ್ಟ ಅಂದ್ರೆ ಸೊ ನಿಮ್ಮ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಕೆಲವು ಅಂಶಗಳನ್ನ ನೀವು ಅದರಲ್ಲಿ ಫಿಲ್ ಮಾಡ್ಕೋಬೇಕು. ಏನೋ ಒಂದು ಟಾಪಿಕ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಆ ಟಾಪಿಕ್ ನ ನೀವು ಅಲ್ಲಿ ಎಂಟ್ರಿ ಮಾಡಿದ್ರೆ ಆಯ್ತು. ಇನ್ ಮಿಕ್ಕಿರೋ ನಾರ್ಮಲ್ ಫಾರ್ಮೆಟ್ ಸೊ ನೀವು ಅಲ್ಲಿ ಏನ್ ಸೇವ್ ಮಾಡಿರ್ತೀರೋ ಆ ಫಾರ್ಮೆಟ್ ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗಿರುತ್ತೆ. ಸೊ ಈ ತೊಂದರೆನ ಪ್ರತಿ ಯೂಟ್ಯೂಬರ್ ಪಡಿಬಾರ್ದು ಅಂತ ಸೊ ಈ ವಿಡಿಯೋನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಸೊ ಯಾರಿನ್ನು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ನೋಡ್ತೀರಾ, ಆಲ್ಮೋಸ್ಟ್ ನಾವು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೇನೇ ಹೌದು ಇಂಥದಿಂದ ನನ್ನ ವಿಡಿಯೋದಿಂದ ಏನಾದ್ರೂ ನಿಮ್ಗೆ ಹೆಲ್ಪ್ ಆಗ್ತಾ ಇಲ್ಲ ಅಂದ್ರೆ ಸೊ ಬೇಡ ಸಬ್ಸ್ಕ್ರೈಬ್ ಆಗೋದು. ಸೊ ಯೂಸ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಚಾನಲ್ ಅಲ್ಲಿ ಯೂಟ್ಯೂಬ್ದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೊಡ್ತೀನಿ. ಹಾಗೆ ಎಡಿಟ್ಸ್ ಬಗ್ಗೆ ಯಾವ್ದಾದ್ರು ಒಂದು ಎಡಿಟ್ ಅಂದ್ರೆ ವಿಡಿಯೋಸ್ ಗಳನ್ನ ಮಾಡ್ತೀನಿ. ಆಡಿಯೋಗೆ ಎಫೆಕ್ಟ್ ಗಳು ಹಾಕೋದು, ವಿಡಿಯೋ ಎಫೆಕ್ಟ್ ಗಳು ಹಾಕೋದು, ಈ ತರ ತುಂಬಾ ಡಿಫ್ರೆಂಟ್ ಆಗಿರೋ ಎಫೆಕ್ಟ್ಸ್ ಗಳನ್ನ ನಾನು ಈ ವಿಡಿಯೋ ಮುಖಾಂತರ ಕೊಡ್ತಿದ್ದೀನಿ. ಸೊ ಹಾಗೆ ಚಾನಲ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡ್ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ, ಅದು ಯಾವ ರೀತಿ ಸೆಟ್ಟಿಂಗ್ಸ್ ನ ಮಾಡೋದು ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಬರುತ್ತೆ, ಹಾಗೆ ನೋಡ್ಕೊಳ್ಳಿ. ಸೊ ಅದ್ರಲ್ಲಿ ನೀವು ಅದನ್ನ ಒಂದ್ ಫಾರ್ಮೆಟ್ ಒಂದ್ಸತಿ ರೆಡಿ ಮಾಡ್ಬಿಟ್ಟು ನೀವು ಅಲ್ಲಿ ಸೇವ್ ಮಾಡ್ತು ಅಂದ್ರೆ ಸೊ ಆ ಫಾರ್ಮೆಟ್ ರೆಗ್ಯುಲರ್ ಆಗಿ ಬರುತ್ತೆ. ಸೊ ಅದನ್ನ ಹಂಗೆ ಸೊ ಮೊದಲೇದಾಗಿ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಸೊ ಕ್ರೋಮ್ ಬ್ರೌಸರ್ಗೆ ಹೋಗಿ, ಸೊ ಕ್ರೋಮ್ ಬ್ರೌಸರ್ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಯೂಟ್ಯೂಬ್ ನ ಕ್ಲಿಕ್ ಮಾಡಿ. ಸೊ ಯೂಟ್ಯೂಬ್ ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದ್ ಕೆಲಸ ಮಾಡಬೇಕು. ಈ ರೈಟ್ ಸೈಡ್ ಅಲ್ಲಿ 3 ಬಟನ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೋಡ್ ಗೆ ಇಕ್ಕೋಬೇಕು. ಸೊ ಈ ಡೆಸ್ಕ್ಟಾಪ್ ಮೋಡ್ ಇಂದ ಇಕ್ಕೊಂಡಾಗ ಏನಾಗುತ್ತೆ, ಸೊ ಎಲ್ಲಾನು ನಿಮ್ಗೆ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಮಾಡ್ತೀರಾ ಸೊ ಅದೇ ರೀತಿ ವರ್ಕ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಮ ಚಾನಲ್ ಕಾರ್ನರ್ ಅಲ್ಲಿ ಲಾಸ್ಟ್ ಮೂಲೆಯಲ್ಲಿ ನಿಮ್ಮ ಚಾನಲ್ ಲೋಗೋ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೊ ಯಾರ್ದನ ಬೇರೆ ಅಕೌಂಟ್ ಇತ್ತಂದ್ರೆ ಸ್ವಿಚ್ ಅಕೌಂಟ್ ಮಾಡ್ಬಿಟ್ಟು ನೀವು ಯುವರ್ ಚಾನಲ್ ಹೋಗಿ. ಸೊ ಇಲ್ಲ ಆಲ್ರೆಡಿ ಇದೆ ಅಂದ್ರೆ ಯುವರ್ ಚಾನಲ್ ನ ಕ್ಲಿಕ್ ಮಾಡಿ. ಸೊ ಯುವರ್ ಚಾನಲ್ ನ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ, ಕಸ್ಟಮೈಸ್ ಚಾನಲ್, ಮ್ಯಾನೇಜ್ ಚಾನಲ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಕಸ್ಟಮೈಸ್ ಚಾನಲ್, ಮ್ಯಾನೇಜ್ ವಿಡಿಯೋ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕಸ್ಟಮೈಸ್ ಚಾನಲ್ ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಒಂದ್ಸರಿ ನೀವು ಡೆಸ್ಕ್ಟಾಪ್ ಮೋಡ್ ನ ಆನ್ ಮಾಡ್ಕೊಬಿಡಿ, ಯಾಕಂದ್ರೆ ಅದು ಇಮಿಡಿಯೇಟ್ಲಿ ಹೋಗ್ಬಿಡುತ್ತೆ. ಸೊ ಯಾವಾಗ್ಲೂ ನೀವು ಡೆಸ್ಕ್ಟಾಪ್ ಮೋಡ್ ಅಲ್ಲೇ ಇರಬೇಕದು. ಸೊ ಡೆಸ್ಕ್ಟಾಪ್ ಮೋಡ್ ಹೋಯ್ತು ಅಂದ್ರೆ ಸೊ ಅಲ್ಲಿ ನಿಮ್ಗೆ ಮತ್ತೆ ನಾರ್ಮಲ್ ಇದಕ್ಕೆ ಹೋಗ್ಬಿಡುತ್ತೆ, ವೈಟಿ ಸ್ಟುಡಿಯೋಗೆ ಹೋಗ್ಬಿಡುತ್ತೆ. ಸೊ ಅದರಿಂದ ಡೆಸ್ಕ್ಟಾಪ್ ಮೋಡ್ ನ ಇಡ್ತಾ ಇರಿ. ಸೊ ಈಗ ಈ ರೀತಿ ಬಂದಿದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ನಿಮ್ಗೆ ಲಾಸ್ಟ್ ಎಂಡ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಸೆಟ್ಟಿಂಗ್ಸ್ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಜನರಲ್, ಚಾನಲ್, ಅಪ್ಲೋಡೆಡ್, ಡಿಫಿಕಲ್ಟ್, ಪರ್ಮಿಷನ್ಸ್, ಕಮ್ಯುನಿಟಿ ಅಂಡ್ ಅಗ್ರಿಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ 3ನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡೆಡ್ ಡಿಫಿಕಲ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಬರುತ್ತೆ, ಒಂದು ಬೇಸಿಕ್ ಇನ್ಫೋ ಅಂತ ಬರುತ್ತೆ, ಇನ್ನೂ ಒಂದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಬೇಸಿಕ್ ಇನ್ಫೋದಲ್ಲಿ ನೀವು ಫಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಗಳಿದೆ, ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಇಲ್ಲಿ ಫಸ್ಟ್ ಟೈಟಲ್ ಅಲ್ಲಿ ನೀವೇನ್ ಟೈಟಲ್ ನ ಕೊಡ್ತೀರಾ ಆ ಟೈಟಲ್ ನ ಮೆನ್ಷನ್ ಮಾಡಿ. ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ಟೈಟಲ್ ನ ಚೇಂಜ್ ಮಾಡ್ತಾ ಇರ್ತೀರಾ ಒಂದೊಂದು ವಿಡಿಯೋಗೂ. ಸೊ ನೀವು ಅಲ್ಲಿ ನಿಮ್ ಚಾನಲ್ ಹೆಸರು ಹಾಕೊಳ್ಳಿ, ಇಲ್ಲಾಂದ್ರೆ ಖಾಲಿ ಬಿಟ್ರು ಓಕೆನೆ. ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವ್ ಏನ್ ಹಾಕ್ಬೇಕಂತ ಇದ್ದೀರಾ ಸೊ ಆ ಫಾರ್ಮೆಟ್ ನ ಹಾಕೋಬಿಡಿ. ಸೊ ಈಗ ನಾನು ಆ ಫಾರ್ಮೆಟ್ ನಾನು ನಿಮ್ಗೆ ಇದ್ರ ಏನ್ ಹಾಕಿದೀನಿ ಅನ್ಬಿಟ್ಟು ನಾನು ನಿಮ್ಗೆ ನನ್ನ ವಾಟ್ಸ್ಆಪ್ ವಿಡಿಯೋ ಇದ್ರಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಹಾಕಿದ್ದೀನಪ್ಪ ಅಂತಂದ್ರೆ, ಫಸ್ಟ್ ಪೇಜ್ ನಿಮ್ಗೆ
ಪಬ್ಲಿಕ್ ಆನ್ ಅಂತ ಹಾಕೊಂಡಿದೀನಿ. ಸೊ ನಾನು ಯಾವಾಗ ಪಬ್ಲಿಕ್ ಮಾಡ್ತಾ ಇದ್ದೀನಿ ವಿಡಿಯೋನ, ಸೊ ಅದನ್ನ ಫಾರ್ಮೆಟ್ ನ ರೆಡಿ ಮಾಡ್ಕೊಂಡಿದೀನಿ. ಬಟ್ ಇಲ್ಲಿ ಡೇಟ್ ನ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ನಾನು ಕೆಳಗಡೆ ಸ್ನೇಹಿತರೆ ಅಂತ ಕೊಟ್ಬಿಟ್ಟು ಸೊ ಅದ್ರ ಕೆಳಗಡೆ ಜಾಗ ಬಿಟ್ಟಿದ್ದೀನಿ. ಸೊ ಇಲ್ಲಿ ನಾವು ಅಲ್ಲಿ ಏನ ಟೈಟಲ್ ನ ಕೊಡ್ತೀವಿ ಅದನ್ನ ಕಾಪಿ ಮಾಡಿ ಸ್ನೇಹಿತರ ಕೆಳಗಡೆನ ಮೆನ್ಷನ್ ಮಾಡಬೇಕು. ಸೊ ಅದಾದ್ಮೇಲೆ ಲೊಕೇಶನ್, ಎಕ್ಸಾಂಪಲ್ ನಾನು ಟ್ರಾವೆಲಿಂಗ್ ವಿಡಿಯೋಸ್ ಮಾಡಕ್ಕಾರ ಅದ್ರ ಲೊಕೇಶನ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅದ ಆಪ್ಷನ್ ನ ಲೊಕೇಶನ್ ಅಂತ ಇಟ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಸೊ ನನ್ನ ಚಾನಲ್ ನ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಶಿವರಾಜ್ ಅಂದ್ಬಿಟ್ಟು ಕನ್ನಡದಲ್ಲಿ ಹೊಸ ಟೆಕ್ನಾಲಜಿಕಲ್ ಬಗ್ಗೆ ಸೊ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆದ್ರಿಂದ ನೀವು ನನ್ನ ಚಾನಲ್ ಶಿವರಾಜ್ ಶಿವ್ ರಾಕಿ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಅಂತ ಸೊ ಕೊಟ್ಟಿದ್ದೀನಿ. ಇದು ನನ್ನ ಓಲ್ಡ್ ಚಾನಲ್. ಸೊ ಇಲ್ಲಿ ಅದಾದ್ಮೇಲೆ ಲೈಕ್ ಎ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಮೀ ಅಂದ್ರೆ ನನಗೆ ಸಪೋರ್ಟ್ ಮಾಡಿ ನೀವು ಇದ್ರ ಮೇಲೆ ಅಂತ. ಸೊ ಇಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ನನ್ನ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ ಇದ್ರೆ ಅದನ್ನ ಕೊಟ್ಟಿದ್ದೀನಿ. ಸೊ ಬಿಸ್ನೆಸ್ ಏನಾದ್ರೂ ಇಮೇಲ್ಗೆ ನೀವೇನಾದ್ರು ಮಾಡಂಗಿದ್ರೆ ಇಮೇಲ್ ಲಿಂಕ್ ಕೊಟ್ಟಿದ್ದೀನಿ. ಫೇಸ್ಬುಕ್ ಪೇಜ್ ಇದೆ ನಂದು, ಸೊ ಅದ್ರ ಲಿಂಕ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಅದನ್ನ ಇದ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಅಲ್ಲಿ ಆಪ್ಷನ್ಸ್ ಹಾಕಿದ್ದೀನಿ. ಸೊ ಅದಾದ್ಮೇಲೆ ಮೈ ನ್ಯೂ ಚಾನಲ್ ಅಂತ ಕೊಟ್ಬಿಟ್ಟು ಸೊ ಅಲ್ಲಿ ನಾನು ಚಾನಲ್ ಹಾಕಿದ್ದೀನಿ. ಸೊ ಅದ್ರದ್ದು ಲಿಂಕ್ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇದಾದ್ಮೇಲೆ ಇದು ಡೆಕ್ಲೇರ್ ಕೊಟ್ಟಿದ್ದೀನಿ. ಸೊ ಇದು ಪ್ರತಿಯೊಬ್ಬರು ಯೂಟ್ಯೂಬರ್ ಕೊಡ್ತಾರೆ. ಸೊ ಅದರಿಂದ ಇದನ್ನ ನಾನು ಕೊಟ್ಟಿದ್ದೀನಿ. ಸೊ ಅದಾದ್ಮೇಲೆ ಟ್ಯಾಕ್ಸ್ ಆಪ್ಷನ್ಸ್ ನ ಕೊಟ್ಟಿದ್ದೀನಿ. ಸೊ ಅದಾದ್ಮೇಲೆ ಟ್ಯಾಕ್ಸ್ ಅಲ್ಲಿ ನನ್ನ ರೆಗ್ಯುಲರ್ ಹ್ಯಾಶ್ ಟ್ಯಾಗ್ ಏನಿದೆಯೋ ಅದನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಶಿವರಾಜ್ ಶಿವರ್ ಹಾಕಿದ ಹ್ಯಾಶ್ ಟ್ಯಾಗ್ ಕೊಟ್ಟಿದ್ದೀನಿ. ಆಮೇಲೆ ಶಿವ್ ಲಾಗ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಈ ತರ ಟ್ಯಾಕ್ಸ್ ನ ಕೊಟ್ಟು ಸೊ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸೊ ಇದ್ರಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಇದೇನೆ. ಸೊ ಎಲ್ಲ ಫುಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಬಿಟ್ಟು ಸೊ ಇಲ್ಲಿ ನೀವು ಅದನ್ನ ವ್ಯಾಲಿಡ್ ಬಂದ್ಬಿಟ್ಟು ಪಬ್ಲಿಸಿಟಿ ಪ್ರೈವೇಟ್ ನ ಕೊಡಿ. ಸೊ ಅದಾದ್ಮೇಲೆ ಟ್ಯಾಕ್ಸ್, ನೀವು ರೆಗ್ಯುಲರ್ ಟ್ಯಾಕ್ಸ್ ಏನ್ ಯೂಸ್ ಮಾಡ್ತೀರಾ, ಸೊ ನಿಮ್ಮ ಹೆಸರಲ್ಲಿ ಟ್ಯಾಕ್ಸ್ ಸ್ಟಾರ್ಟ್ ಮಾಡ್ತೀರಲ್ಲ ಆ ಒಂದು 3 ಟ್ಯಾಕ್ಸ್ ನ ನೀವು ಇಲ್ಲಿ ಇದ್ ಮಾಡ್ಬಿಟ್ಟು ಸೊ ಎಕ್ಸಾಂಪಲ್ ನಾನು ಇಲ್ಲಿ ಶಿವ್ ಲಾಗ್ಸ್ ಅಂತ ಹಾಕ್ತೀನಿ. ಸೊ ಇಲ್ಲಿ ಕೊಟ್ಬಿಟ್ಟು ಇದ್ ಮಾಡಿರ್ತೀನಿ. ಸೊ ಇದು ಆಲ್ರೆಡಿ ನಾವು ಒಂಚೂರು ಈ ಕಡೆ ಬಂದ್ರೆ ಆ ಟ್ಯಾಗ್ ರೆಡಿ ಆಗಿರುತ್ತೆ. ಸೊ ಎಲ್ಲ ಆದ್ಮೇಲೆ ಸ್ವಲ್ಪ ಜೂಮ್ ಔಟ್ ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಸೊ ನೀವು ಇಲ್ಲಿ ಮತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಯಾವ ಕ್ಯಾಟಗರಿಗೆ ಇದ್ ಮಾಡ್ತೀರಾ. ಎಕ್ಸಾಂಪಲ್ ಲೇಸನ್ಸ್, ಸೊ ಯೂಟ್ಯೂಬ್ ಆಲ್ರೆಡಿ ಇದೆ. ಸೊ ನೀವು ವಿಡಿಯೋ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಕನ್ನಡ ಕೊಡಿ. ಸೊ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತೀವಿ ನೀವು ಕನ್ನಡ ಇಂಗ್ಲಿಷು, ಸೊ ಅದನ್ನ ಕೊಡಬಹುದು. ಮತ್ತೆ ಇಲ್ಲಿ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಬೇಕಂದ್ರೆ ಕೆಲವರಿಗೆ ಕಮೆಂಟ್ಸ್ ಗಳು ಇಷ್ಟ ಇರಲ್ಲ, ಸೊ ಅದಕ್ಕೆ ಅವ್ರು ಆಫ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಹಲವಾದ ಕಮೆಂಟ್ಸ್ ಕೊಟ್ಟಿದ್ದೀನಿ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಓಲ್ಡ್ ದ ಕಮೆಂಟ್ಸ್ ರಿವ್ಯೂ, ಸೊ ಈ ತರ ಇದೆ. ಸೊ ಇಲ್ಲಿ ನೀವು ಕ್ಯಾಟಗರಿ ಯಾವ ಕ್ಯಾಟಗರಿಯಲ್ಲಿ ಮಾಡ್ತೀರಾ ಅಂತ ಕೊಟ್ಟು ಸೊ ಇಲ್ಲಿ ಕ್ಯಾಪ್ಷನ್ಸ್ ಆಫ್ ಸರ್ಟಿಫಿಕೇಟ್ಸ್ ನ ನೀವೇನಂತ ಕೊಟ್ಬಿಟ್ಟು ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಕಾರ್ನರ್ ಬಂತು ಅಂದ್ರೆ ಇಲ್ಲಿ ಸೇವ್ ಅಂತ ಇರುತ್ತೆ. ಈ ಸೇವ್ ಕೊಟ್ಟ ಅಂದ್ರೆ ಸೊ ಇದು ಬಂದು ಸೇವ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ ಸೆಟ್ಟಿಂಗ್ ಸೇವ್ಡ್ ಅಂತ ಬರುತ್ತೆ. ಸೊ ಈ ರೀತಿ ಮಾಡಿದಾಗ ನೀವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಈ ಫಾರ್ಮೆಟ್ ಬಂದ್ ಕೂತ್ಕೊಳ್ಳುತ್ತೆ. ಸೊ ನೀವು ಅಲ್ಲಿ ಕೆಲವು ಚೇಂಜಸ್ ನ ಈಸಿಯಾಗಿ ಮಾಡಬಹುದು. ಹೀಗೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಈಸಿಯಾಗಿ ಒಂದು ಫಾರ್ಮೆಟ್ ನ ರೆಡಿ ಮಾಡಿ ಸೇವ್ ಮಾಡಿ ಇಟ್ಕೊಬಿಟ್ಟ ಅಂದ್ರೆ ಸೊ ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಗಳಿಗೆ ತುಂಬಾ ಪ್ರಾಬ್ಲಮ್ಗಳಿರಲ್ಲ, ಯಾವುದೇ ತಾಪತ್ರೆಗಳು ಇರಲ್ಲ. ಸೊ ನೀವು ಬಿಸಿ ಸಮಯದಲ್ಲಿ ಈಸಿ ಮೆಥಡ್ ನ ಯೂಸ್ ಮಾಡಿ ಸೊ ನಿಮ್ಮ ಡಿಸ್ಕ್ರಿಪ್ಷನ್ ಯಾವಾಗ್ಲೂ ಫಿಲ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಂದ ನಿಮ್ಗೆ ಮಾಹಿತಿ ಸಿಕ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಯೂಟ್ಯೂಬ್ ಟಿಪ್ಸ್ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಜೈ ಕರ್ನಾಟಕ.